ಜೀರ್ಣೋದ್ಧಾರಗೊಳ್ಳುತ್ತಿರುವ ನಾಲ್ಕೂರು ಕದ್ಕೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೆ ಹಾಸನ ಅರೆಮಾದನಹಳ್ಳಿಯ ಶ್ರೀಗಳಾದ ಶಿವಸುಜ್ಞಾನಮೂರ್ತಿ ಸ್ವಾಮೀಜಿಯವರು ಇತ್ತೀಚೆಗೆ ಶಿಲಾನ್ಯಾಸ ನೆರವೇರಿಸಿದರು. ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದ ಶ್ರೀಗಳು, ತಾಯಿ ಅನ್ನಪೂರ್ಣೇಶ್ವರಿ ದೇವಾಲಯ ಭವ್ಯವಾಗಿ ನಿರ್ಮಾಣವಾಗಿ ನಾಡಿನ ಪ್ರಸಿದ್ಧ ಆರಾಧನೆಯ ಕ್ಷೇತ್ರವಾಗಿ ಸರ್ವರ ಸಹಕಾರದಿಂದ ಮೂಡಿಬರಲಿದೆ ಎಂಬುದಾಗಿ ಹೇಳಿದರು. ಕೇವಲ ಈ ಸ್ಥಳದಲ್ಲಿ ಇಟ್ಟಂತ ಅಷ್ಟಮಂಗಲ ಪ್ರಶ್ನೆಯಿಂದ ಮಾತ್ರ ಅಲ್ಲ, ಅಕ್ಕಪಕ್ಕದ ದೇವಾಲಯಗಳಲ್ಲಿ ಸಹ ಬಹುಶಃ ಇದರ ಪಕ್ಕದಲ್ಲಿ ಇರ್ತಕ್ಕಂಥ ಗಣಪತಿಯ ಸಾನ್ನಿಧ್ಯವನ್ನು ನಿರ್ಮಾಣ ಮಾಡೋ ಕಾಲಕ್ಕೆ ಜಂಗಮೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾಲದಲ್ಲಿ ಅಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟಾಗಲೂ ಸಹ ಈ ದಿಕ್ಕಿನಲ್ಲಿ ಒಂದು ದೇವಿಯ ಸಾನ್ನಿಧ್ಯ ಇದೆ ಅಂತಕ್ಕಂಥದ್ದಾಗಿ ಕಂಡುಬಂತು. ಬಹುಶಃ ಯಾವುದು ಎಲ್ಲಿದೆ ಹೇಗಿದೆ ಯಾರಿಗೂ ತಿಳಿದೇ ಇರತಕ್ಕಂಥ ವಿಚಾರ. ಬಹುಶಃ ಇದನ್ನೆಲ್ಲ ನಾವು ಗಮನಿಸಿ ನೋಡುವಾಗ ಆ ದೇವಿಯ ಕೃಪಾಶೀರ್ವಾದವೇ ನಮ್ಮೆಲ್ಲರಿಗೆ ಕಣ್ಣು ತೆರೆಸಲಿಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದಾಗಿ ನಾವು ಭಾವಿಸ್ತಾ ಇದ್ದೇವೆ. ಬಂದಿದೆ ಉದ್ಯಮಿ ಮಲ್ಪೆ ಪ್ರಮೋದ್ ಮೊದ್ದರಾಜ್ ಅವರು ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಭಕ್ತಾಭಿಮಾನಿಗಳು ಹೋಗುವಂತದ್ದಾಗಲಿ ಕಡಿಮೆ. ಮಧುರೈಯಲ್ಲಿ ಇರತಕ್ಕಂಥ ಮೀನಾಕ್ಷಿ ದೇವಸ್ಥಾನ ಅತ್ಯಂತ ಭವ್ಯವಾದಂತಹ ದೇವಸ್ಥಾನ. ಪ್ರಾಯಶಃ ಮಧುರೈ ಮೀನಾಕ್ಷಿ ದೇವಸ್ಥಾನಕ್ಕೆ ಈಗ ಕಟ್ಟುವುದಾದ್ರೆ ಒಂದು 15,000 ಕೋಟಿ ಆದರೂ ಬೇಕಾಗಿತ್ತು. ಆದರೆ ಅಲ್ಲಿ ಬರುವಂತಹ ಭಕ್ತಾದಿಗಳು ಪೂಜನೀಯ ಭಾವದಿಂದ ಭಕ್ತಿ ಭಾವದಿಂದ ಬರ್ತಕ್ಕಂಥವರಲ್ಲ, ಪ್ರವಾಸಿಗರಾಗಿ ಬರ್ತಕ್ಕಂಥವ್ರು. ಯಾಕಂದ್ರೆ ಅದು ಮಹಾರಾಜರಿಂದ ಸ್ಥಾಪಿಸಲ್ಪಟ್ಟದ್ದು. ಆದರೆ 10 ಮಂದಿ ಭಕ್ತರು ಒಟ್ಟಾಗಿ ನಮ್ಮ ಶಕ್ತಿಯಾನುಸಾರ ನಾವು 10 ಪೈಸೆ 20 ಪೈಸೆ 10 ರೂಪಾಯಿ 100 ರೂಪಾಯಿ ಹಾಕಿ ಕಟ್ಟಿದಂತಹ ದೇವಸ್ಥಾನಕ್ಕೆ ನಿಜವಾದ ಶಕ್ತಿ ಇರ್ತದೆ. ಅದರಲ್ಲೂ ವಿಶೇಷವಾಗಿ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಡೆದ್ರೆ ಪ್ರಾಯಶಃ ಈ ದೇವಸ್ಥಾನ ಇಡೀ ಭಾಗದ ಜನರಿಗೆ ಒಂದು ಸುಭಿಕ್ಷೆಯನ್ನು ಉಂಟು ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಅತ್ಯಂತ ಸಹಕಾರಿ ಅಂತ ನಾನು. ಭೂದಾನಿ ದೇವಾಲಯ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಹಾಡಿಮನೆ ಬಿ ಕೃಷ್ಣಯ್ಯ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಶಾಸಕರಾದ ಎಚ್ ಗೋಪಾಲ ಭಂಡಾರಿ, ವಿಶ್ವಕರ್ಮ ಒಕ್ಕೂಟದ ಅಧ್ಯಕ್ಷರಾದ ಅಲೆವೂರು ಯೋಗೀಶ್ ಆಚಾರ್ಯ, ಒಕ್ಕೂಟದ ನಿಕಟಪೂರ್ವ ಅಧ್ಯಕ್ಷ ಕೆ ಕಿಶೋರ್ ಆಚಾರ್ಯ, ಒಕ್ಕೂಟದ ಉಪಾಧ್ಯಕ್ಷ ಯುಕೆಎಸ್ ಸೀತಾರಾಮ್ ಆಚಾರ್ಯ, ಉದ್ಯಮಿ ಬೆಳ್ವೆ ಗಣೇಶ್ ಕಿಣಿ, ನಾಲ್ಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತೀಶ್ ಶೆಟ್ಟಿ, ತಾಲೂಕ್ ಪಂಚಾಯತ್ ಸದಸ್ಯ ಸುರೇಶ್ ಕೊಠಾರಿ, ನಾಲ್ಕೂರು ಪಂಚಾಯತ್ ಮಾಜಿ ಅಧ್ಯಕ್ಷ ಸಂತೋಷ್ ಹೆಗಡೆ, ಕೆಂಜೂರು ಶಶಿಧರ್ ಶೆಟ್ಟಿ, ಕಾಶಿನಾಥ್ ಶೆಣೈ, ಸಮಿತಿಯ ಕೋಶಾಧ್ಯಕ್ಷ ಕೆ ಶ್ರೀಧರ್ ಕಾಮತ್, ಹಾಸನ ಶಂಕರಾಚಾರ್ಯ, ಕಾರ್ಕಳ ಸತೀಶ್ ಆಚಾರ್ಯ, ಕುಂದಾಪುರ ಶಶಿಧರ್ ಆಚಾರ್ಯ, ಶ್ರೀಧರ್ ಆಚಾರ್ಯ ಬಾರ್ಕೂರು, ವಾಸ್ತುಶಿಲ್ಪಿ ಪಡುಬಿದ್ರಿ ದಿನೇಶ್ ಆಚಾರ್ಯ, ಶಶಿಧರ್ ಶೆಟ್ಟಿ, ಸ್ಥಳದಾನಿ ಕಮಲಾ ಶೆಟ್ಟಿ, ಶ್ರೀಧರ್ ಶೆಟ್ಟಿ, ಕೇಶವಾಚಾರ್ಯ, ಹರೀಶ್ ಕುಮಾರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ವೇದ ಮಂತ್ರ ಹೋಮ ಹವನ ಸಂಕೀರ್ತನ ಪ್ರಕ್ರಿಯೆಯ ವೇದೋಕ್ತ ಅಷ್ಟಪವಿತ್ರ ನಾಗಮಂಡಲವು ಕಬ್ಬಿನಾಲೆಯಲ್ಲಿ ನಡೆಯಿತು. ಅತಿ ವಿಶೇಷವೆನಿಸುವ ಈ ವಿಶಿಷ್ಟ ನಾಗಮಂಡಲ ಪ್ರಕ್ರಿಯೆಯು ಪೂರ್ವೋತ್ತರ ಮೀಮಾಂಸಕ ಬ್ರಹ್ಮಶ್ರೀ ಕೆಎಸ್ ನಿತ್ಯಾನಂದ ಚಿಕ್ಕಮಗಳೂರು ಇವರ ನಿರ್ದೇಶನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ರಾಮಧಾಮ ರಘುವೀರ ಕೃಪಾ ರಾಧಾಕೃಷ್ಣ ಹೆಬ್ಬಾರ್ ಮತ್ತು ಮನೆಯವರು ಪ್ರಾಯೋಜಿಸಿದರು. ಕಾರ್ಯಕ್ರಮದಲ್ಲಿ ಕುಂದಾಪುರದ ಎಸ್ಎನ್ ಪಡಿಯಾರ್, ಅಂಕಣಕಾರ ಹೇಬಾ ಮಲ್ಯ, ಉಡುಪಿ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾದ ಶಂಭುಶಂಕರ್ ಶೆಟ್ಟಿ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಹೆಬ್ರಿಯ ಶ್ರೀ ಅನಂತ ಪದ್ಮನಾಭ ದೇವರ ವಾರ್ಷಿಕ ರಥೋತ್ಸವವು ಕಳೆದ ಗುರುವಾರ ವಿಜೃಂಭಣೆಯಿಂದ ಜರುಗಿತು. ರಥೋತ್ಸವದ ಅಂಗವಾಗಿ ಫೆಬ್ರವರಿ 10ರಿಂದ ಫೆಬ್ರವರಿ 16ರವರೆಗೆ
ಧಾರ್ಮಿಕ ವಿಧಿಗಳು ನಡೆದಿದ್ದು ಫೆಬ್ರವರಿ 14ರಂದು ಶ್ರೀಮನ್ ಮಹಾರಥೋತ್ಸವ ನಡೆಯಿತು. ಈ ಸಂದರ್ಭದಲ್ಲಿ ಆಡಳಿತ ಮುಕ್ತೇಶ್ವರ ಎಚ್ ನವೀನ್ ಬಲ್ಲಾಳ್, ತಂತ್ರಿಗಳಾದ ಪ್ರೇಮಚಂದ್ರ ಐತಾಳ್, ಅರ್ಚಕರಾದ ಚಂದ್ರಶೇಖರ್ ಜೋಯಿಸ್ ಸೇರಿದಂತೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಕೊಕ್ಕರ್ಣೆ ಸಮೀಪದ ನಡೂರು ದೇವರಹಾಡಿಯಲ್ಲಿನ ಶ್ರೀ ನಂದಿಕೇಶ್ವರ ಚಿಕ್ಕು ಸಪರಿವಾರ ಪುನರ್ ಪ್ರತಿಷ್ಠೆಯ ಅಂಗವಾಗಿ ಬ್ರಹ್ಮಮಂಡಲ ಸೇವೆ, ಧಾರ್ಮಿಕ ಸಭೆ ಮತ್ತು ವಾರ್ಷಿಕ ಕೆಂಡೋತ್ಸವ ಫೆಬ್ರವರಿ 11ರಂದು ನಡೆಯಿತು. ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಮಹಿಷಮರ್ದಿನಿ ದೇವಸ್ಥಾನ ನೀಲಾವರ ಇಲ್ಲಿನ ಧರ್ಮದರ್ಶಿಗಳಾದ ಬೈಕಾಡಿ ಸುಪ್ರದಾ ಶೆಟ್ಟಿಯವರು ಮಾತನಾಡಿದರು. ಜೀರ್ಣೋದ್ಧಾರಕ್ಕೆ ಸಹಕರಿಸಿದಂತಹ ಎಲ್ಲ ದಾನಿಗಳನ್ನ ಸನ್ಮಾನಿಸಿ ಗೌರವವನ್ನು ಸೂಚಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಹೊಸ ಪಂಕ್ತಿಯನ್ನ ಸಮಿತಿಯವರು ಹಾಕಿದ್ದಾರೆ. ಸಾಮಾನ್ಯವಾಗಿ ನನ್ನ ಜೀವಿತಾವಧಿಯಲ್ಲಿ ಈವರೆಗೆ ಇದು 2ನೇ ಪ್ರತಿಷ್ಠೆ. ಅದಕ್ಕೂ ಹಿಂದೆ ಈ ಸ್ಥಳದಲ್ಲಿ ಹುಲ್ಲು ಮಾಡಿನಿಂದ ಕೂಡಿದಂತಹ ದೈವಸ್ಥಾನ ಇತ್ತು ಎನ್ನುವುದನ್ನ ನಾನು ನನ್ನ ಹಿರಿಯರಿಂದ ಕೇಳಿ ತಿಳ್ಕೊಂಡಿದ್ದೆ. ಈ ಸಭೆಯ ಅಧ್ಯಕ್ಷ ಸ್ಥಾನ ಇದೆಲ್ಲ ದೈವ ಸಂಕಲ್ಪ ಅಂತ ಹೇಳ್ತೇನೆ. ನಾನು ಒಂದು ಉದಾಹರಣೆ ಕೊಟ್ಟದ್ದು, ಇದರಲ್ಲಿ ಕಿರೀಟ ಸಹ ಹೊತ್ತಿದ್ದೇನಂತಲ್ಲ, ಆ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಉದಾಹರಣೆ ಕೊಟ್ಟದ್ದು. ಇದು ಯೋಚಿಸದೆ ಬಂದಂತದ್ದು. ಆದ್ರೆ ಯೋಚಿಸದೆ ಬಂದ್ರೆ ಸುಮ್ಮನೆ ಕೂತ್ಕೊಳ್ಳುವುದಲ್ಲ. ನಹಿ ಸುಪ್ತಸ್ಯ ಸಿಂಹಸ್ಯ ಮುಖೇ ಪ್ರವಿಶಂತಿ ಮೃಗ ಅಂತ. ಕಾರ್ಯಕ್ರಮದಲ್ಲಿ ಕಾಡೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕಾಳು ಮರಕಾಲ್ತೆ, ಗೌರವ ಅಧ್ಯಕ್ಷರಾದ ಅಂತಯ್ಯ ಹೆಗಡೆ, ಅಧ್ಯಕ್ಷರಾದ ಕರುಣಾಕರ್ ಶೆಟ್ಟಿ, ಕೋಶಾಧಿಕಾರಿ ಬಾಲಕೃಷ್ಣ ಶೆಟ್ಟಿ, ಕಾರ್ಯದರ್ಶಿ ಶ್ರೀನಿವಾಸ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮಕ್ಕೂ ಪೂರ್ವದಲ್ಲಿ ಬ್ರಹ್ಮಮಂಡಲ ಸೇವೆ ನಡೆಯಿತು. ಸಭಾ ಕಾರ್ಯಕ್ರಮದ ಬಳಿಕ ವಾರ್ಷಿಕ ಕೆಂಡೋತ್ಸವವು ನಡೆಯಿತು. ಶ್ರೀ ಧರ್ಮರಸು, ಕೊಡಮ್ಮಣಿತ್ತಾಯ, ಕುಕ್ಕಿನಂತಾಯ, ಬ್ರಹ್ಮಲಿಂಗೇಶ್ವರ, ರಕ್ತೇಶ್ವರಿ, ನಾಗಕನ್ನಿಕೆ ಮತ್ತು ಪರಿವಾರ ದೈವಗಳ ನೇಮೋತ್ಸವವು ಫೆಬ್ರವರಿ 15ರಂದು ಅಜೆಕಾರು ದೊಡ್ಡಮನೆ ಮಿತ್ತೊಟ್ಟುಗುತ್ತಿನಲ್ಲಿ ನಡೆಯಿತು. ಶ್ರೀ ಧರ್ಮರಸು, ಶ್ರೀ ಕೊಡಮಣಿತ್ತಾಯ, ಶ್ರೀ ಕುಕ್ಕಿನಂತಾಯ ಹಾಗೂ ಶ್ರೀ ಬ್ರಹ್ಮಲಿಂಗೇಶ್ವರ, ರಕ್ತೇಶ್ವರಿ, ನಾಗಕನ್ನಿಕೆ, ನಾಗಬನ ಪರಿವಾರ ದೈವಗಳು ಮತ್ತು ಕುಮಾರ ಸಮೇತ ಸಿರಿಗಳು ಮತ್ತು ಶ್ರೀ ಬ್ರಹ್ಮ ಬೈದರ್ಕಳ ದೈವಸ್ಥಾನ, ಮಿತ್ತೊಟ್ಟುಗುತ್ತು ಗ್ರಾಮ ಚಾವಡಿ, ದೊಡ್ಡಮನೆ ಮರಣೆ ಅಜೆಕಾರು ಇಲ್ಲಿ 63 ವರ್ಷದ ಬಳಿಕ ತೃತೀಯ ನೇಮೋತ್ಸವವು ಫೆಬ್ರವರಿ 15ರಂದು ಮರಣೆ ಅಜೆಕಾರು ದೊಡ್ಡಮನೆ ಮಿತ್ತೊಟ್ಟುಗುತ್ತಿನಲ್ಲಿ ವೇದಮೂರ್ತಿ ಶ್ರೀ ಅನಂತ ಪದ್ಮನಾಭ ಭಟ್, ಹರಿಕೃಷ್ಣ ಭಟ್ ಅಂಡಾರು ಇವರ ನೇತೃತ್ವದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಯುವರಾಜ ನಾಯ್ಕ್, ಎಎನ್ ರತ್ನವರ್ಮ ಜೈನ್, ಜಯಕರ್ ಶೆಟ್ಟಿ, ಸಂಜೀವ ಪೂಜಾರಿ, ಕೃಷ್ಣ ಶೆಟ್ಟಿ, ದಾಸು ಪೂಜಾರಿ, ಶಿಶುಪಾಲ ಶೆಟ್ಟಿ, ಈ ಕಾರ್ಯಕ್ರಮದ ಬಗ್ಗೆ ಸಂಬಂಧಿತರು ಮಾಧ್ಯಮಕ್ಕೆ ಮಾಹಿತಿ ನೀಡಿದರು. ಎಂಚಿನ ಅಭಿಷ್ಟ ಉಂಡು ಅವು ದೈವಲು ನಡಪಡೋದು ಕೊಡ್ತಾರೆ. ಅವೆಡ್ದಾಸ್ರ ಈ ಕಾರ್ಯ ಮತ ಆಪುಂಡು ಎಂಕಲ ಮಾಮೂಲಿ 16 ತಿಂಗಳ ಸಂಕ್ರಮಣ ಸೇವೆ, ಸೋಣ ಸಂಕ್ರಮಣ ವಿಶೇಷ ಕಾರ್ಯಕ್ರಮ ಎಂಕಲ್ಲ. ಸೆಕೆಂಡ್ ವಾರ್ಷಿಕ ನೇಮೋತ್ಸವ ಎಂಕಲ ವಿಶೇಷ ಕಾರ್ಯಕ್ರಮ. ಉಂದೇನು ಮಾತ ಮಲ್ಪೋಡು ಅಂಡ ಒಂದು ಸಹಕಾರ ಪಂತನಕ್ಕೂ ಬೋರ್ಡ್ ಎಂಕಲಿಗೆ
ಅವನ್ ಸಾಕಾರ ಮಲ್ತನಾಗ ಏರಂದು ಬಂಡ ಜರ್ದನಾಗ ಲೆಕ್ಕಾರ ಸಾಕಾರ ಮಲ್ತನಾಗ ಏದು ಬಂಡ ಶ್ರೀಮತಿ ಮತ್ತು ಶ್ರೀ ಮೇರೆ ಶಿವಪ್ರಸಾದ್ ಅವೇಡ್ ದಾಸರ ಎಂಕುಲು ಅಂತ ಲೆಕ್ಕದುತ್ತೀನಿ ಆರ್ನೊಂದು ಸಾಕಾರ ದಾಸರ ಇತ್ತ ಮಾತಾಡಿ ಕೈಗೂಡೋದು ಇಪ್ಪರೆ ಆಂಡ ಪ್ರಮುಖ ವರ್ಗ ಅಂತ ಬಂಡ ಏನಾರ್ದು ಪಕ್ಕ ಆರೆ ಸಾಕಾರ ಮತ್ತು ಈ ಸ್ಟೇಜಿಗೆ ಬರ್ತದೆ. ಅಖಿಲ ಭಾರತ ನವೋದಯ ವಿದ್ಯಾಲಯ ಸಿಬ್ಬಂದಿಗಳ ಸಂಘದ ಕರೆಯಂತೆ ಹೆಬ್ರಿ ನವೋದಯ ವಿದ್ಯಾಲಯದ ಸಿಬ್ಬಂದಿಗಳು ಇತ್ತೀಚೆಗೆ ತರಗತಿ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು. ವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಪಿಂಚಣಿ ಸೌಲಭ್ಯ, ಬೋಧಕೇತರ ವರ್ಗದವರಿಗೆ ಶೇಕಡಾ 10 ವಿಶೇಷ ಭತ್ಯೆ, 6ನೇ ವೇತನ ಆಯೋಗದಂತೆ ಸೇವಾ ಬಡ್ತಿ ಮತ್ತಿತರ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಮುಷ್ಕರವನ್ನು ನಡೆಸಲಾಯಿತು. ಕೇಂದ್ರ ಸರ್ಕಾರದ ನೀತಿಗೆ ಪೆನ್ಷನ್ ಸ್ಕೀಮ್ ಒಳಗಡೆ ಸೇರಿಸ್ಕೋಬೇಕು ಅನ್ನೋದು ನಮ್ಮ ಮುಖ್ಯವಾದ ಬೇಡಿಕೆ. ಪ್ರತಿಭಟನೆಯಲ್ಲಿ ಪ್ರಾಂಶುಪಾಲರಾದ ಕೆವಿ ಸುರೇಶ್ ಸೇರಿದಂತೆ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪ್ರತಿಭಟನೆಗೆ ಪ್ರತಿಯಾಗಿ ಕೇಂದ್ರ ಸರ್ಕಾರವು ಎಚ್ಚೆತ್ತುಕೊಂಡು ನೌಕರರ ಬೇಡಿಕೆಗೆ ಸ್ಪಂದಿಸಿದೆ ಎಂಬುದಾಗಿ ಮಾಹಿತಿಯು ಲಭ್ಯವಾದ ಹಿನ್ನೆಲೆಯಲ್ಲಿ ಮುಷ್ಕರ ಹಿಂಪಡೆಯಲಾಗಿದೆ ಎಂದು ತಿಳಿದುಬಂದಿದೆ. ಉಡುಪಿ ಜಿಲ್ಲಾ ಪೊಲೀಸ್ ಮತ್ತು ಹೆಬ್ರಿ ಠಾಣಾ ಆಶ್ರಯದಲ್ಲಿ ಜನಸಂಪರ್ಕ ಸಭೆಯು ಫೆಬ್ರವರಿ 13ರಂದು ಕಬ್ಬಿನಾಲೆಯಲ್ಲಿ ನಡೆಯಿತು. ನಿಮ್ಮಿಂದಲೂ ಬಂದಿದೆ, ನಮಗೆ ಪಟ್ಟಿ ಮಾಡಿದೀವಿ, ಅದೆಲ್ಲರಿಗೂ ಹಕ್ಕುಪತ್ರ ಬರ್ತದೆ. ಯಾರು ಮನೆ ಬಿಡಬೇಡಿ, ಮನೆಯಲ್ಲೇ ಕೂತಿರಿ. ಎಲ್ಲರಿಗೂ ಇವತ್ತಲ್ಲ ನಾಳೆ ಅಲ್ಲ ಯಾವತ್ತಾರ ಹಕ್ಕುಪತ್ರ ನಿಮ್ಗೆ ಸಿಕ್ಕೇ ಸಿಗುತ್ತದೆ. ಯಾಕೆಂದ್ರೆ ನಮ್ಮ ದಾಖಲೆನಲ್ಲಿ ನಿಮ್ದೆಲ್ಲ ನೋಟ್ ಆಗಿದೆ. ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಜಗನ್ನಾಥರಾವ್, ಹೆಬ್ರಿ ಠಾಣಾಧಿಕಾರಿ ಪ್ರವೀಣ್ ನೀಲಮ್ಮನವರ್, ಅಜಕಾರು ಠಾಣಾಧಿಕಾರಿ ರಾಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಲ್ಲಿಗೆ ಹೆಬ್ರಿ ನ್ಯೂಸ್ ಮುಕ್ತಾಯವಾಯಿತು. ಮುಂದಿನ ಹೆಬ್ರಿ ನ್ಯೂಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಶಾರದಾ ಆನಂದ್. ಹೆಬ್ರಿ ನ್ಯೂಸ್ ಪ್ರಾಯೋಜಕರು ಲೈಟಿಂಗ್ ಪಾಯಿಂಟ್, ವಿವಿಧ ವಿನ್ಯಾಸದ ಫ್ಯಾನ್ಸಿ ಲೈಟಿಂಗ್ ಮಳಿಗೆ. ನಮ್ಮಲ್ಲಿ ಫಿಲಿಪ್ಸ್, ಕ್ರಾಂಪ್ಟನ್ ಗ್ರೇವ್ಸ್, ಕೈತನ್, ಓಸ್ರಾಮ್, ವಿಪ್ರೋ, ಓರಿಯಂಟ್, ಸಿಎಫ್ಎಲ್ ಲೈಟ್ಸ್, ಝೂಮಾ ಲೈಟ್ಸ್, ಫ್ಯಾನ್ಸಿ ವಾಲ್ ಲೈಟ್ಸ್, ಗೇಟ್ ಲೈಟ್ಸ್, ಸೀಲಿಂಗ್ ಲೈಟ್ಸ್, ಔಟ್ಡೋರ್ ಪಿಕ್ಚರ್ಸ್, ಸ್ಟ್ರೀಟ್ ಲೈಟ್ಸ್, ಅಪ್ಲಿಯನ್ಸಸ್, autumn fans, all types of fans, iron box, water heater, spot lights ಇತ್ಯಾದಿಗಳು ಡಿಸ್ಕೌಂಟ್ ದರದಲ್ಲಿ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ. ಸಂಪರ್ಕಿಸಿ ಲೈಟಿಂಗ್ ಪಾಯಿಂಟ್, SS ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ವಿಜಯ ಬ್ಯಾಂಕ್ ಬಿಲ್ಡಿಂಗ್, ಜೋಡು ರಸ್ತೆ, ಕಾರ್ಕಳ. ದೂರವಾಣಿ 0825823048 ಮೊಬೈಲ್ 9481752720.